ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1-3-2026 ಮಾರ್ಚ್ ಅಂದರೆ ಇದೇ ತಿಂಗಳಲ್ಲಿ ಎಕ್ಸಾಮನ್ನು ಕೆ ಅವರು ಮಾಡಿದರು. ಸೊ ಅದರ ಒಂದು ಅಂತಿಮ ಕೀ ಉತ್ತರಗಳನ್ನು ದಿನಾಂಕ 7-3-2026 ಬಿಡುಗಡೆ ಮಾಡಿದರು. ಸೊ ಇದಾದ ಬಳಿಕ ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಅಂದರೆ ಮೆರಿಟ್ ಪಟ್ಟಿ ಅಂತಲೇ ಹೇಳ್ಬೋದು, ಅದು ಮಾರ್ಚ್ ಕೊನೆಯ ವಾರ ಬರುವಂಥದ್ದು. ಈಗಾಗಲೇ ಮಾಹಿತಿ ಪುಸ್ತಕದಲ್ಲಿ ಕೆ ಅವರು ಏನು ಮಾಡಿದ್ದಾರೆ, ಮೊದಲೇ ಅಪ್ಲಿಕೇಶನ್ ಹಾಕುವಾಗಲೇ ಎಲ್ಲ ಮಾಹಿತಿಯನ್ನು ನೀಡಿರುವಂಥದ್ದು. ಸ್ನೇಹಿತರೆ, ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹಾಗೂ EMRS ಏಕಲವ್ಯ ಮಾದರಿ ವಸತಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ಇವೆರಡರಲ್ಲಿ ಮೊದಲನೇ ಒಂದು ಆಯ್ಕೆ ಪಟ್ಟಿ ಯಾವುದನ್ನು ಬಿಡುಗಡೆ ಮಾಡ್ತಾರೆ ಅಂತ ಅಂದರೆ EMRS ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ದಲ್ಲಿ ಆಯ್ಕೆ ಪಟ್ಟಿಯನ್ನು ಬಿಡುವಂಥದ್ದು. EMRSದು ಮೊದಲನೇ ಒಂದು ಸುತ್ತಿನ ಪಟ್ಟಿ ಅಂತೇಳಿ ಬಿಡುಗಡೆ ಮಾಡ್ತಾರೆ. ಸೊ ಅದಾದ ಬಳಿಕ ಏನು ಮಾಡ್ತಾರೆ, ಮೊರಾರ್ಜಿ ವಸತಿ ಶಾಲೆಗಳ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂತೇಳಿ ಬಿಡ್ತಾರೆ. ಅದಕ್ಕೂ ಮುಂಚೆ ಸ್ನೇಹಿತರೆ, ಅಂದರೆ ಮಾರ್ಚ್ ಕೊನೆಯ ವಾರ ಎಲ್ಲ ವಿದ್ಯಾರ್ಥಿಗಳದ್ದು ಒಂದು ಫಲಿತಾಂಶವನ್ನು ಬಿಡ್ತಾರೆ, ಅಂದರೆ ಅದು ಮೆರಿಟ್ ಪಟ್ಟಿ. ಓಕೆನಾ? ಆ ಮೆರಿಟ್ ಪಟ್ಟಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋರಿದ್ರೆ, ಅಂದರೆ ನಿಮ್ಮ ಕೀ ಅವರು ಬಿಟ್ಟಿರುವಂತಹ ಅಂತಿಮ ಕೀ ಉತ್ತರಗಳು ಚೆಕ್ ಮಾಡಿಕೊಂಡಾಗ ನಿಮ್ಮ ಸ್ಕೋರ್ ಇಷ್ಟ ಆಗಿದೆ, ಸೊ ಅಲ್ಲಿ ವೇರಿಯೇಷನ್ ಬರ್ತಾ ಇದೆ ಅಂತ ಅಂದರೆ ಆಗ ನೀವು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಅದಕ್ಕೂ ಕೂಡ ದಿನಾಂಕವನ್ನು ಏನು ಮಾಡ್ತಾರೆ, ಫಿಕ್ಸ್ ಮಾಡಿ ನಿಮಗೆ ಅಲ್ಲಿವರೆಗೂ ಆಕ್ಷೇಪಣೆಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದಾದ ಬಳಿಕ ಏನು ಮಾಡ್ತಾರೆ ಅಂತ ಅಂದರೆ ಅಂತಿಮ ಮೆರಿಟ್ ಪಟ್ಟಿ ಅಂತೇಳಿ ಬಿಡುಗಡೆ ಮಾಡುವಂಥದ್ದು. ಯಾವುದೇ ಒಂದು ಆಯ್ಕೆ ಪಟ್ಟಿ ಅಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿದು ಎಕ್ಸಾಮನ್ನು ಬರೆದಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿದ ಮೆರಿಟ್ ಪಟ್ಟಿ ಮತ್ತು ರ್ಯಾಂಕಿಂಗ್ ನಂಬರ್ ಆಗಿರುವಂಥದ್ದು. ತದನಂತರದಲ್ಲಿ ಆ ರ್ಯಾಂಕಿಂಗ್ ನಂಬರನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳು ಹಾಕಿರುವಂತಹ ಶಾಲೆಗಳ ಆದ್ಯತೆ ಮೇರೆಗೆ ಒಂದು ವಿದ್ಯಾರ್ಥಿ, ಈಗ ಉದಾಹರಣೆಗೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ ವಿದ್ಯಾರ್ಥಿ ಆದ್ಯತೆ ಮೇರೆಗೆ ನಮಗೆ ಇದೇ ಸ್ಕೂಲ್ ಬೇಕಂತ ಹಾಕಿರ್ತಾರಲ್ವ, ಸೊ ಅದೇ ಸ್ಕೂಲ್ ಅಲಾಟ್ಮೆಂಟ್ ಆಗುವಂಥದ್ದು. ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ ವಿದ್ಯಾರ್ಥಿ ಅಂದರೆ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಏನು ಮಾಡ್ತಾರೆ, ಉದಾಹರಣೆಗೆ ಒಂದು 10 ಶಾಲೆಗಳನ್ನು ಆಯ್ಕೆ ಮಾಡಲಿಕ್ಕೆ ಆದ್ಯತೆ ಮೇರೆಗೆ ಕೊಟ್ಟಿರ್ತಾರೆ. ಸೊ ಆ ಆದ್ಯತೆ ಮೇರೆಗೆ ನಿಮ್ಮನ್ನು ಅಲಾಟ್ಮೆಂಟ್ ಮಾಡುವಂಥದ್ದು. ಓಕೆ ಸ್ನೇಹಿತರೆ, ಇಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ಸೇಫ್ ಅಂತಂದರೆ 60+ ಬಂದಿರುವಂತಹ ವಿದ್ಯಾರ್ಥಿಗಳು, 50+ ಬಂದಿರುವಂತಹ ವಿದ್ಯಾರ್ಥಿಗಳು, ಇವಿಷ್ಟು ತೆಗೆದುಕೊಂಡ್ರೆ ನೀವು ಸೇಫ್ ಆಗಿರ್ತೀರ. ಓಕೆನಾ? ಇಲ್ಲಿ ಕ್ಯಾಟಗರಿ ವೈಸು ಮತ್ತು ವುಮೆನ್ ಮತ್ತು ಮೆನ್ ಕ್ಯಾಟಗರಿ ಆಗಿರ್ಬೋದು, ಸೊ ಗರ್ಲ್ ಆ್ಯಂಡ್ ಬಾಯ್ ಕ್ಯಾಟಗರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತಾರೆ, ಕಟ್ ಆಫ್ ಅನ್ನೋದು ಯಾವುದೇ ಇರೋದಿಲ್ಲ ಸ್ನೇಹಿತರೆ. ಓಕೆನಾ? ಇಲ್ಲಿ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಸೊ ಎರಡನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಅದಕ್ಕಿಂತ ಒಂದು ಸ್ವಲ್ಪ ಬಿಲೋ ಇರುವಂತಹ ವಿದ್ಯಾರ್ಥಿಗಳು, ಅಂಕಗಳನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ. ಓಕೆನಾ? ಇಲ್ಲಿ EMRS ಮತ್ತು ಕ್ರೈಸ್ ಎರಡರಲ್ಲಿ EMRS ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು EMRS ಅಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ದೇ ಮೊದಲನೇ ಸುತ್ತಿನ ರೌಂಡ್ ಅಂತೇಳಿ ಬಿಟ್ಟಿರುವಂಥದ್ದು. ಅದಾದ ಬಳಿಕ ಕ್ರೈಸ್ ಸಂಸ್ಥೆದು ಬಿಟ್ಟಿರುವಂಥದ್ದು. ಓಕೆನಾ? ನಂತರದಲ್ಲಿ ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ 50+ ಬಂದಿದೆ, 55 ಬಂದಿದೆ, 60 ಬಂದಿದೆ, 80+ ಬಂದಿದೆ ಅಂತ. ಎಲ್ಲರಿಗೂ ಕೂಡ ಆದಷ್ಟು ನಾನು ಕಮೆಂಟ್ಗೆ ಉತ್ತರವನ್ನು ನೀಡಿದ್ದೀನಿ. ಸೊ ಕಳೆದ ಬಾರಿ ನೀವು ಲೀಸ್ಟನ್ನು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಕಳೆದ ಬಾರಿ ವಿದ್ಯಾರ್ಥಿಗಳು ಅಂಕಗಳನ್ನು ತೆಗೆದುಕೊಂಡು ಸೆಲೆಕ್ಟ್ ಆಗಿರುವಂತಹ ವಿವರವನ್ನು ನೀವು ನೋಡ್ಬೋದು. ಕಳೆದ ಬಾರಿ ಸ್ನೇಹಿತರೆ 4 ರೌಂಡ್ವರೆಗೂ ಬಿಟ್ಟಿದ್ರು, ನೀವು ಇಲ್ಲಿ ನೋಡ್ತಾ ಇದ್ದೀರಾ. 4ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯವರೆಗೂ ಕೂಡ ಬಿಟ್ಟಿದ್ರು. ಈ ಬಾರಿ 3ನೇ ಒಂದು ಸೀಟು ಹಂಚಿಕೆ ಪಟ್ಟಿಗೆನೇ ಅವರು ಏನು ಮಾಡಿದ್ದಾರೆ, ಅವಶ್ಯವಿದ್ದಲ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಅಲ್ಲಿ 2ನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಷ್ಟೇ ಭಾಳಷ್ಟು ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ತಾರೆ. ಅದರಲ್ಲಿ ಏನಾದರೂ ಉಳಿದ್ರೆ ಮಾತ್ರ 3ನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥದ್ದು. ಓಕೆನಾ? ಸೊ ನೀವಿಲ್ಲಿ ನೋಡ್ಬೋದು.
ಕಳೆದ ಬಾರಿ ಕ್ರೈಸ್ 6ನೇ ತರಗತಿ 1ನೇ ಸುತ್ತಿನ ವೇಳಾಪಟ್ಟಿ ಮತ್ತು ಪ್ರಕಟಣೆ 2025-26 22/4/2025 ಬಿಟ್ಟಿದ್ರು. ಅಂದರೆ ಏಪ್ರಿಲ್ ಮಂತಲ್ಲೇ ಬಿಟ್ಟಿದ್ರು. ಇಲ್ಲಿ ಮಾಹಿತಿ ಪುಸ್ತಕದಲ್ಲಿ ಈ ಬಾರಿ ಏನು ಕೊಟ್ಟಿದ್ದಾರೆ ಅಂತಂದರೆ ಏಪ್ರಿಲ್ ಮೊದಲನೇ ವಾರ ಅಥವಾ 2ನೇ ವಾರ, ಏಪ್ರಿಲ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅಂತೇಳಿ ತಿಳಿಸಿರುವಂಥದ್ದು. ಓಕೆನಾ. ಸೊ ನೀವಿಲ್ಲಿ ನೋಡ್ಬೋದು EMRS ಅದನ್ನೇ ಕೂಡ ಮೊದಲು ಬಿಟ್ಟಿರುವಂಥದ್ದು. ನೋಡಿ, ಮೊದಲೇನು ಮಾಡ್ತಾರೆ, EMRS ಮತ್ತು ಕ್ರೈಸ್ ಅದೇನು ಮಾಡ್ತಾರೆ, 2025 ಜಿಲ್ಲಾವಾರು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿ ಇದು ಆಗಿರುತ್ತೆ. ಇದಾದ ಬಳಿಕ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಿಡುಗಡೆ ಆಗುವಂಥದ್ದು. ಆಮೇಲೆ ಫಸ್ಟ್ ಏನು ಮಾಡ್ತಾರೆ, ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿ ಅಂತೇಳಿ ಬಿಡುಗಡೆ ಮಾಡ್ತಾರೆ. ನೀವೇನಾದರೂ ಆ ತಾತ್ಕಾಲಿಕ ಅಂಕಪಟ್ಟಿಗಳಿಗೆ ಏನಾದರೂ ಆಕ್ಷೇಪಣೆಯನ್ನು ಸಲ್ಲಿಸೋರಿದ್ದರೆ, ಸೊ ಇಲ್ಲಿ ನಿಮಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಲಿಂಕನ್ನು ಕೂಡ ಕೊಟ್ಟಿರ್ತಾರೆ. ಸೊ ಅಲ್ಲಿ ಕೂಡ ನೀವು ಸೂಕ್ತವಾದ ದಾಖಲೆಗಳನ್ನು ತೆಗೆದುಕೊಂಡು ನೀವು ಏನು ಮಾಡಬೇಕಾಗುತ್ತೆ, ಸಲ್ಲಿಸಬೇಕಾಗುತ್ತೆ. ಈಗ ಅಂತಿಮ ಕೀ ಉತ್ತರಗಳು ಆದ ನಂತರ ಯಾವುದು ಬರುತ್ತೆ ಅಂದರೆ ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆಯನ್ನು ಮಾಡ್ತಾರೆ. ತಾತ್ಕಾಲಿಕ ಫಲಿತಾಂಶ ಲಿಂಕನ್ನು ಕೂಡ ಕೊಡ್ತಾರೆ. ನೀವೇನಾದರೂ ನಿಮ್ಮ ಅಂಕಗಳು ಕೀ ಆನ್ಸರ್ಗೆ ಹೊರತುಪಡಿಸಿ ಬೇರೆ ಥರ ವೇರಿಯೇಷನ್ ಆಗ್ತಾ ಇದ್ದರೆ ಅದನ್ನು ತಾತ್ಕಾಲಿಕ ಸ್ಕೋರ್ಗಾಗಿ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ನಂತರದಲ್ಲಿ ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಡ್ತಾರೆ. ನೀವು ಇಲ್ಲಿ ನೋಡ್ಬೋದು, ಕಳೆದ ಬಾರಿ ಎಲ್ಲ ಜಿಲ್ಲೆಗಳದು ಕೂಡ ಬಿಡ್ತಾರೆ. ಓಕೆನಾ. ಎಲ್ಲ ಜಿಲ್ಲೆಗಳದು ಅಂಕಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅದಾದ ಬಳಿಕ ಅಂತಿಮ ಅಂಕ ಹಾಗೂ ಮೆರಿಟ್ ಪಟ್ಟಿಯ ಪ್ರಕಟಣೆಯನ್ನು ಮಾಡ್ತಾರೆ. ಆಮೇಲೆ ಜಿಲ್ಲಾವಾರು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಆಮೇಲೆ EMRSದು ಮೊದಲನೇ ಸುತ್ತು 2ನೇ ಸುತ್ತು ಬಿಡುಗಡೆ ಮಾಡ್ತಾರೆ. ಅದಾದ ಬಳಿಕ ಕ್ರೈಸ್ 6ನೇ ತರಗತಿಯ 1ನೇ ಸುತ್ತಿನ ವೇಳಾಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಓಕೆನಾ. ಇದಿಷ್ಟು ಮಾಹಿತಿ ಆಗಿರುವಂಥದ್ದು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.